ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ವೇದಾಂತತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣವರ್ಜಿತಮಜಮಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸಿರಿಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣಂ ಗುಣೇ ಸರ್ವೇ ರುಜಿಂದ್ರದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾತ್ರ ಉಚ್ಯತೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭಾವಾನುಮುಖಃ ನಮಃ ಸ್ವಾಮಿ ರಾಮಪ್ರೀತಾಂ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ನ ಭಗವಾನ್ ನಮಃ ಶ್ರೀಮನ್ಮುಕ್ತ ಪ್ರದ್ಯುಷ ಸದೃಶಂ ನೋ ಜಯ ಜಯಾಃ. ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೆ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾವಿಘ್ನಕರಬ್ಧೋತ್ಥಾನ್ ಪಂಚಾಶತ್ ವಿಶ್ವಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ಯೋಮಿ ನ್ಯಾಯಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ತ್ವರೇತೇನ ವಿಘ್ನಂ ಪ್ರಣಶ್ಯಾಂತಸಿದ್ಧಿಂಚಿತ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನಗಃ ವೈಷ್ಣವಃ ವಿಷ್ಣುಹೃದಯತಾನ್ ನಮಸ್ತೆ ಗುರುಂ ಮಮಃ. ಸ್ವಸಸ್ತ್ವಶೇಷಸನ್ಮಂಗಳಾನಿ ಭವಂತು ಸಂತು. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಪ್ರಾತಃ ಸ್ಮರಣೀಯರು ಶೇಷಾಂಶ ಸಂಭೂತರಾಗಿರತಕ್ಕಂಥ ತಂದೆ ಮುದ್ದುಮೋಹನದಾಸರು. ಇವರ ಕಾಲ 1865ರಿಂದ 1940. ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಒಂದು ಈ ದೇವರಾಯ ದುರ್ಗದ ಈ ಕರಿಗಿರಿ ಅಂತ ಏನಂತಾರೆ, ಅಲ್ಲಿ ಸಮೀಪದಲ್ಲಿ ನರಸೀಪುರ ಅಂತ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಶೇಷಪ್ಪ ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿಗಳು ವಾಸ ಮಾಡಿಕೊಂಡಿದ್ದರು. ಇವರ ಗೋತ್ರ ಭಾರದ್ವಾಜ ಗೋತ್ರ. ಇವರಿಗೆ ಸ್ತ್ರೀ ಸಂತಾನ ಮಾತ್ರ ಆಗಿದೆ, ಆಗಲಿ ಪುತ್ರ ಸಂತಾನವಾಗಿಲ್ಲ ಅವರಿಗೆ. ಇದು ಒಂದು ರೀತಿಯ ಮನಸ್ಸಿನಲ್ಲಿ ದಂಪತಿಗಳಿಗೆ ಕೊರಗು ಇತ್ತು, ಪುತ್ರ ಸಂತಾನ ಆಗಲಿಲ್ಲಲ್ಲ ಅಂಥೇಳಿ. ಇದರಿಂದಾಗಿ ಪುತ್ರ ಸಂತಾನವನ್ನು ಬಯಸಿ ಆ ದಂಪತಿಗಳು ದೊಡ್ಡಬಳ್ಳಾಪುರದ ಹತ್ತಿರ ಇರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಲ್ಲಿಗೆ ಹೋಗಿ ಆ ಕ್ಷೇತ್ರ ಪ್ರಭುವಾದ ಶ್ರೀ ಸುಬ್ರಹ್ಮಣ್ಯನನ್ನು ಪರಿಪರಿ ವಿಧವಾಗಿ ಪ್ರಾರ್ಥನೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸಿದರಲ್ಲಿ ಭಗವಂತನ ಇಚ್ಛೆ ಕೃಪೆಯಿಂದ ದಂಪತಿಗಳಿಗೆ ಕ್ರಿಸ್ತಶಕ 1865 ಕ್ರೋಧಾನಾಮ ಸಂವತ್ಸರ ಶ್ರಾವಣ ಶುದ್ಧ ಚತುರ್ಥಿ ಭಾನುವಾರದಂದು ಗಂಡು ಶಿಶು ಜನನವಾಯಿತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಾಗ ಚತುರ್ಥಿ ದಿನ ಜನ್ಮ ತಾಳಿದ ತನ್ನ ಮಗನಿಗೆ ಸುಬ್ಬರಾಯ ಅಂತ ನಾಮಕರಣವನ್ನು ಮಾಡಿದರು. ಬಾಲಕನಿಗೆ ಕುಂದಾಪುರ ಶ್ರೀ ವ್ಯಾಸರಾಜ ಸಂಸ್ಥಾನಾಧೀಶರಾಗಿರತಕ್ಕಂಥ ಲಕ್ಷ್ಮೀಪ್ರಿಯ ತೀರ್ಥರ ಶ್ರೀಪಾದಂಗಳವರಿಂದ ಅಕ್ಷರಾಭ್ಯಾಸವನ್ನು ಮಾಡಿಸಿದರು ದಂಪತಿಗಳು. ಬಾಲಕನಿಗೆ 8ನೇ ವರ್ಷ ಬಂದ ಕಾಲಕ್ಕೆ ಬ್ರಹ್ಮೋಪದೇಶವು ಸಹ ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀಪ್ರಿಯ ತೀರ್ಥರಿಂದಲೇ ನಡೆಸಿದರು. ಕುಶಾಕ್ರಮತಿಯಾಗಿರತಕ್ಕಂಥ ಸುಬ್ಬರಾಯರು ಓದಿನಲ್ಲೂ ತರಗತಿಯಲ್ಲಿ ಮುಂದೆ ಇದ್ದನವನು. ಒಳ್ಳೆ ಬುದ್ಧಿವಂತನಾಗಿದ್ದ, ಮತ್ತು ಏಕಸಂತಗ್ರಾಹಿ ಅಂತೀವಲ್ಲ ಹಾಗೆ. ಆ ಹಿಂದಿನ ಕಾಲದ ಪದ್ಧತಿಯ ಪ್ರಕಾರ ಸುಮಾರು 14-15 ವರ್ಷಗಳಾಗಿದ್ದಾಗ ಹುಡುಗನಿಗೆ 7-8 ವರ್ಷದ ಹುಡುಗಿಯನ್ನು ತಗೊಂಬಂದು ಮದುವೆ ಮಾಡೋ ಒಂದು ಸಂಪ್ರದಾಯನೂ ಇತ್ತು, ನಡೆಸ್ಕೊಂಡು ಬಂದಿದ್ದರು ಹಿಂದಿನ ಕಾಲದವರು. ಅದೇ ರೀತಿಯಾಗಿ ಇಲ್ಲಿ ಆ 7-8 ವರ್ಷದ ಮಧ್ಯದಲ್ಲಿರ್ತಕ್ಕಂಥ ಆ ಹುಡುಗಿ ಅಚ್ಚಮ್ಮ ಅಂಥೇಳಿ ಆ ಹುಡುಗಿಯನ್ನು ತಗೊಂಬಂದು ಮದುವೆಯನ್ನು ಮಾಡಿದರು ಅವರಿಗೆ.
ಈ ಸುಬ್ಬರಾಯರು ಆ ಪುಟ್ಟ ಶಾಲೆಯಲ್ಲಿ ಪಾಠಗಳನ್ನು ಹೇಳ್ತಾ ಕಾಲ ಕಳೀತಾ ಇದ್ದರು ಅವರು. ಮುಂದಿನ ಹೆಚ್ಚಿನ ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ಅವರು ಯೋಚನೆ ಮಾಡಿದರು. ಇಲ್ಲಿ ಎಷ್ಟು ದಿನ ಅಂತ ಇರಬೇಕು, ಮುಂದೆ ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು ಎಂಬ ಯೋಚನೆ ಮಾಡಿಕೊಂಡು ಅವರು ಬೆಂಗಳೂರಿನಲ್ಲಿ ವಾಸವಾಗಿರತಕ್ಕಂಥ ಚಿಂಚೋಡಿ ವೆಂಕಣ್ಣಾಚಾರ್ಯರ ಬಳಿ, ಅವರು ಒಳ್ಳೆಯ ಪಂಡಿತರವರು, ಅವರ ಬಳಿಗೆ ಹೋಗಿ ಶಾಸ್ತ್ರಾಧ್ಯಯನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದರವರು. ಬೆಂಗಳೂರಿಗೆ ಬಂದು ಅವರಲ್ಲಿ ಪಾಠಕ್ಕಾಗಿ ಶಿಷ್ಯನಾಗಿ ಸೇರಿಕೊಂಡರಲ್ಲಿ. ಬಿಡುವಿದ್ದಾಗಲೆಲ್ಲ ಅವರು ಸಮಯ ವ್ಯರ್ಥ ಮಾಡದಲೇ ಹರಿಕತೆ, ಭಜನೆ ಮತ್ತು ಏಕಾದಶಿ ದಿನ ಜಾಗರಣೆ ಮಾಡೋದು, ಈ ರೀತಿ ಒಳ್ಳೆಯ ಆಸಕ್ತಿಯಿಂದ ಕಾಲ ಕಳೀತಾ ಬಂದರು. ಹೆಚ್ಚಾಗಿ ದಾಸ ಸಾಹಿತ್ಯದ ಬಗ್ಗೆ ಮನಸ್ಸು ಹರಿದು ಆ ಕಡೆಗೆ ಹರಿದಾಸರ ಜೀವನ ಚರಿತ್ರೆಯನ್ನು ಓದಲಾರಂಭಿಸಿದರು ಅವರು. ಈ ಹರಿದಾಸರ ಜೀವನ ಚರಿತ್ರೆಯನ್ನು ಓದಲಾಗ ಪ್ರಾರಂಭ ಮಾಡಿದಾಗಲಿಂದ ಅವರಲ್ಲಿ ಒಂದು ಅಭಿಲಾಷೆ, ಒಂದು ಕೋರಿಕೆ ಅಂತೆಂಬುದು ಬಂತು ಅವರಿಗೆ. ಏನು ಅಂತಂದರೆ, ನಾನು ಹರಿದಾಸನಾಗಬೇಕು ಎಂಬುದು ಒಂದು ಅಭಿಲಾಷವಿತ್ತು ಅವರಿಗೆ. ಜಗನ್ನಾಥ ದಾಸರ ವಿರಚಿತ ಹರಿಕಥಾಮೃತ ಸಾರ ಪ್ರತಿಯೊಂದು ಸಂಧಿಯಲ್ಲಿರ್ತಕ್ಕಂಥ ಎಲ್ಲ ಪದ್ಯಗಳು ಅವರು ಕಂಠಸ್ಥ ಹಾಕಿದ್ರಂತ. ಆಗ ಹೃದ್ಗತವನ್ನು ಮಾಡಿಕೊಂಡಿದ್ದರು ಅವರು. ಈ ಚಿಂಚೋಳಿ ವೆಂಕಣ್ಣಾಚಾರ್ಯರಲ್ಲಿ ಶಾಸ್ತ್ರ ವ್ಯಾಸಂಗತವನ್ನೆಲ್ಲ ಮುಗಿಸಿಬಿಟ್ಟು ಅವರು ಮತ್ತೆ ನರಸೀಪುರಕ್ಕೆ ವಾಪಸ್ ಬಂದರು. ಹಿಂತಿರುಗಿ ಬಂದು ಆವಾಗ ಅವರ ವಯಸ್ಸು ಸುಮಾರು 22-23 ಆಗಿರಬಹುದಂತಲ್ಲಿ. ಮನೆಗೆ ಬಂದ ಮೇಲೆ ಅವರಿಗೆ ಏಕಾಂತದಲ್ಲಿ ಒಬ್ಬರೇ ಕೂತ್ಕೊತಾ ಇದ್ದರಂಥವ್ರು. ಯಾರ ಸರಿಗೆ ಮಾತಾಡ್ತಾ ಇದ್ದಿಲ್ಲ. ಏಕಾಂತದಲ್ಲೇ ಕೂತ್ಕೊಂಡು ಆಧ್ಯಾತ್ಮಿಕ ಚಿಂತನೆಯಲ್ಲೇ ಅವರ ಮನಸ್ಸಿನಲ್ಲೂ ನಿಲ್ಲಿಸಿ ಅಲ್ಲಿ ಅದರಿಂದ ಆಗತಕ್ಕಂಥ ಆನಂದವನ್ನು ಅನುಭವಿಸ್ತಾ ಇದ್ದರಂಥವ್ರು. ಹೀಗೆ ಹೆತ್ತ ತಾಯಿ ತಂದೆಗಳ ಮನಸ್ಸು ನೋಯಿಸದಲೇ ಸಂಸಾರದಲ್ಲಿ ಇದ್ದು ಕಂಸಾರಿಯನ್ನು ನೆನೆಯುತ್ತಾ ಈ ದಾಸರಾಯರು ಹೇಳಿದ್ದ ಮಾತಿನಂತೆ ಅಂಕಿತೋಪದೇಶ ಪಡೆಯಬೇಕು. ಹೀಗೆ ನಾನು ಬರೀ ಸುಮ್ಮನೆ ಆಧ್ಯಾತ್ಮಿಕ ಚಿಂತನೆ ಮಾಡ್ತಾ ಕೂತರೆ ಜೀವನ ವ್ಯರ್ಥವಾಗ್ತದೆ, ಇದರಿಂದ ಏನೂ ಪ್ರಯೋಜನವಿಲ್ಲ. ಯಾರನ್ನ ಒಬ್ಬರು ಮಹನೀಯರ ಕಡೆಯಿಂದ ಅಂಕಿತವನ್ನು ಪಡೆದು ಈ ದಾಸ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಚಿಂತೆ ಅವರಿಗೆ ಆಯಿತು, ಅವರಿಗೆ ಸುಬ್ಬರಾಯನಿಗೆ. ಈ ಚಿಂತನೆಯಿಂದ ಆ ಸುಬ್ಬರಾಯರಿಗೆ ತುಂಬ ಆಸೆ. ಏನು ಅಂತಂದರೆ, ಅಲ್ಲಿ ಆ ದೇವರಾಯ ದುರ್ಗರಲ್ಲಿ ಅಲ್ಲೆಲ್ಲ ರಥೋತ್ಸವ ನಡೀತಾ ಇರ್ತದೆ. ಆ ರಥೋತ್ಸವ ನಡೆಯಬೇಕಾದರೆ ಅದರಲ್ಲಿ ದಾಸರಂತೆ ವೇಷಭೂಷಣಗಳನ್ನು ಧರಿಸಿಕೊಂಡು ತಾವು ಕುಣಿಯಬೇಕು ಎಂಬ ಅಭಿಲಾಷೆ ತುಂಬ ಹೆಚ್ಚಾಗಿತ್ತು ಅವರು. ಹಾಗಾಗಿ ತಮ್ಮ ಈ ಅಭಿಲಾಷವನ್ನು ತಂದೆ ಹತ್ತಿರ ಹೇಳ್ಕೊಳ್ಳಿಕ್ಕೆ ಭಯ, ಏನಂತಾರೋ ದೊಡ್ಡವರು ಅಂತೆಂಬ ಭಯ, ಮತ್ತು ವೇಷಭೂಷಣಗಳು ಬೇಕು ಅಂತಂದರೆ ಹಣ ಬೇಕದಕ್ಕೆ. ತಂದೆಯನ್ನು ಕೇಳಲಾರ ಮನಸ್ಸಿನಲ್ಲಿರ್ತಕ್ಕಂಥ ಆ ಅಭಿಲಾಷವನ್ನು ಕೊಂದುಕೊಳ್ಳಿಕ್ಕೂ ಆಗದಲೇ ವೇತನ ಪಡೀತಾ ಇರಬೇಕಾದ್ರೆ ಅಲ್ಲಿ ಬೇರೆಯವ ದಾಸರಂತೆ ಬೇರೆ ಒಬ್ಬ ಹರಿಭಕ್ತರ ಸಹಾಯವನ್ನು ಪಡೆದು ಅವರ ಕಡೆಯಿಂದ ಹಣವನ್ನು ಪಡೆದು ಆ ಹಣದ ಸಹಾಯದಿಂದ ಬೇಕಾದ ಪರಿಕರಗಳನ್ನು ಕೊಂಡ್ಕೊಂಬಂದ್ಕೊಂತಾರೆ ದಾಸರು. ಹೀಗೆ ದಾಸರಂತೆ ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ತಾಳ ತಂಬುರಿಯನ್ನು ಹಿಡಿದುಕೊಂಡು ಹರಿದಾಸ ವೇಷದಲ್ಲಿ
ಕರಿಗಿರಿಯಲ್ಲಿ ನಡೆಯುವ ಈ ರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ರಂಥವರು. ಅಷ್ಟು ಹುಚ್ಚು ಇತ್ತು ಅವರಿಗೆ, ದಾಸರು ನಾನಾಗಬೇಕು ಅಂತೇಳಿ. ಆ ರಥೋತ್ಸವದಲ್ಲಿ ಅವರು ಭಾಗವಹಿಸುವ ಸಂದರ್ಭದಲ್ಲಿ ಒಬ್ಬ ತೇಜಸ್ವಿ ಆಗಿರತಕ್ಕಂಥ ಬ್ರಾಹ್ಮಣ ಪರಿಚಯ ಆದ ಅವರಿಗೆ. ಆ ಬ್ರಾಹ್ಮಣ ಪರಿಚಯ ಆಗಿ ಅವರು ಬಂದ್ಬಿಟ್ಟು ಇವನಿಗೆ ಒಂದು ಸಲಹೆಯನ್ನು ಕೊಟ್ಟರು. ಏನು ಅಂತಂದರೆ, ದೊಡ್ಡಬಳ್ಳಾಪುರದ ರಾಘವೇಂದ್ರ ದಾಸರು ಮತ್ತು ಮುದ್ದುಮೋಹನ ವಿಠಲಾಂಕಿತರಾಗಿರ್ತಕ್ಕಂಥ ದಾಸರುಗಳು ಏನಿದ್ದಾರೆ, ಇವರು ಯೋಗ್ಯ ಗುರುಗಳು ಅಂಥೇಳಿ ಒಂದು ಕ್ಲೂ ಕೊಟ್ಟರು ಅವರು. ಸುಬ್ಬರಾಯರಿಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಅಂಕಿತೆಯನ್ನು ಪಡೆಯಬೇಕು ಅಂಥೇಳಿ ಮನಸ್ಸು ಭಾಳ ಹಂಬಲಿಸ್ತಾ ಇತ್ತದು. ತಾನು ಯಾವುದಕ್ಕೋಸ್ಕರವಾಗಿ ಗುರುಗಳನ್ನು ಹುಡುಕಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದನೋ, ಇಲ್ಲಿ ಬೇರೊಬ್ಬರಿಂದ ಆ ಒಂದು ಸಲಹೆ ಸಿಕ್ಕಿತು. ತುಂಬ ಸಂತೋಷ ಆಯಿತು ಸುಬ್ಬರಾಯರಿಗೆ. ಇನ್ನೇನು ಹಾಗಿದ್ದ ಪಕ್ಷದಲ್ಲಿ ಸುಬ್ಬರಾಯರು ಯೋಚನೆ ಮಾಡಿದ್ರಂತ, ಇವರಿಬ್ಬರ ಪೈಕಿ ಯಾರೋ ಒಬ್ಬರ ಹತ್ರ ಹೋಗಿ ಅಂಕಿತವನ್ನು ಪಡೆಯಬೇಕು ಅಂಥೇಳಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಸುಬ್ಬರಾಯರಂಥ ಶಿಷ್ಯ ಬೇಕು ಅಂತ ಹುಡುಕ್ತಾ ಇರತಕ್ಕಂಥ ಮುದ್ದುಮೋಹನ ದಾಸರೇ ಸುಬ್ಬರಾಯರ ಮನೆಗೆ ಬಂದ್ರಂಥವ್ರು. ಸುಬ್ಬರಾಯರ ಮನೆಗೆ ಬಂದತ್ನಾಗ ಅದು ಹೆಂಗೆ, ಆ ಸಂದರ್ಭ ಹೆಂಗಿತ್ತು ಅಂತಂದರೆ, ಈ ಸುಬ್ಬರಾಯರ ಪತ್ನಿ ಅಚ್ಚಮ್ಮ ಬುಸರಿಂಗ್ಸು ಹಾಕಿ, ಹೀಗೆ ಅವ್ರ ಮನೆಯಲ್ಲಿ ಸೀಮಂತ ಸಮಾರಂಭ ನಡೆದಿದೆ. ನೆಂಟರಿಷ್ಟಿಂದ ಮನೆ ತುಂಬಿ ಹೋಗ್ಬಿಟ್ಟದ, ಪಾಪ ಇರಲಿಕ್ಕೆ ಜಾಗ ಇಲ್ಲ. ಅಂಥ ಸಂದರ್ಭದಲ್ಲಿ ಸಹಿತಾಗಿ ಶೇಷಪ್ಪನವರು ಹೋಗಿ ದಾಸರನ್ನು ಕೇಳ್ಕೊಂಡ್ರಂತ, ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ದೇವತಾರ್ಚನೆ ಮತ್ತು ತೀರ್ಥಪ್ರಸಾದ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ್ರು. ದಾಸರು ಸಂತೋಷದಿಂದ ಆಗಲಿ ಅಂತ ಒಪ್ಪಿಕೊಂಡ್ರು. ಅವ್ರ ಮನೆಗೆ ಬಂದಿದ್ದರು. ಮನೆಗೆ ಬಂದಿರತಕ್ಕಂಥ ದಾಸರು ದೊಡ್ಡಬಳ್ಳಾಪುರದ ಶ್ರೀ ಮುದ್ದುಮೋಹನ ದಾಸರು ಅಂಥೇಳಿ ಕೇಳಿದ ತಕ್ಷಣ ಸುಬ್ಬರಾಯರು ಸಂತೋಷ ಆಯ್ತಂತವ್ರಿಗೆ. ಪುಳಕಿತರಾಗಿ ಅವರು ಏನು ಮಾಡಿದರು, ಹೇಗಾದರೂ ಮಾಡಿ ನಾನು ಈ ದಾಸರಿಂದ ಅಂಕಿತವನ್ನು ಸ್ವೀಕಾರ ಮಾಡಬೇಕು, ಅದಕ್ಕಾಗಿ ದಾಸರು ಏಕಾಂತದಲ್ಲಿ ಇರಬೇಕಾದ್ರೆ ಹೋಗಿ ನಾನು ನನ್ನ ಪರಿಚಯವನ್ನು ಮಾಡಿಕೋಬೇಕು ಅವ್ರ ಹತ್ರ ಅಂಥೇಳಿ ಯೋಚನೆ ಮಾಡಿದರು. ಯೋಚನೆ ಮಾಡಿ ಏಕಾಂತದಲ್ಲಿ ಇರಬೇಕಾದ್ರೆ ಸುಬ್ಬರಾಯರು ದಾಸರ ಹತ್ರಕ್ಕೆ ಹೋಗಿ ತಮ್ಮ ಪರಿಚಯವನ್ನು ಮಾಡಿಕೊಂಡರು. ಅವರ ಮನಸ್ಸು ಒಲಿಸಿಕೊಳ್ಳಿಕ್ಕಾಗಿ ಅವರ ಸೇವೆಯನ್ನೂ ಮಾಡಿದರು. ಆ ದಿನ ರಾತ್ರಿ ಅವರು ಸೇವೆಯನ್ನು ಮಾಡಿ ತಮ್ಮ ಒಂದು ಆಕಾಂಕ್ಷೆಯನ್ನು ಅವ್ರ ಮುಂದೆ ಇಟ್ಟಿರೋದು, ನಾನು ದಾಸರಾಗಬೇಕು ಅಂತ ನನಗೆ ತುಂಬ ಅಪೇಕ್ಷೆ ಇದೆ, ದಯಮಾಡಿ ನನಗೆ ನೀವು ಕರುಣೆ ತೋರಿಸಿ ಮತ್ತು ಅಂಕಿತವನ್ನು ಕೊಡಬೇಕು, ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕು ಅಂಥೇಳಿ ವಿನಯದಿಂದ ಪ್ರಾರ್ಥನೆ ಮಾಡಿಕೊಂಡ್ರು ಸುಬ್ಬರಾಯರು. ದಾಸರು ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದರು. ಮಾರನೇ ದಿನ ಅವರು ತುಮಕೂರಿಗೆ ಹೋಗಬೇಕಾಗಿತ್ತು. ಇದು ಒಂದು ಹಳ್ಳಿಯಿಂದ ತುಮಕೂರು ಮೇಯ್ನ್ ರೋಡಿಗೆ ಕನೆಕ್ಷನ್ ಬೇಕಾಗಿತ್ತು, ಹೇಗೆ ಹೋಗ್ಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಅದು ಒಂದು ನೆಪ ಮಾಡಿಕೊಂಡು ಸುಬ್ಬರಾಯರು ಅವರ ಜೊತೆಗೆ ಸೇರ್ಕೊಂಡ್ರಾಗ, ದಾಸರ ಜೊತೆಗೆ ಸೇರ್ಕೊಂಡ್ರು. ಏನು ಮಾರ್ಗದರ್ಶನ, ತುಮಕೂರು ರೋಡ್ ತೋರಿಸ್ಲಿಕ್ಕೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ಒಂದು ನೆಪ ಮಾಡಿಕೊಂಡು ಅವರಿಂದೆ ಹೊರಟರು. ಅವರಿಂದೆ ಹೋಗಿ ದಿನದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ದಾಸರು ಮಾತ್ರ ಏನೂ ಮಾತಾಡಲಿಲ್ಲ. ಅವರು ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ತುಮಕೂರು ಹೆದ್ದಾರಿ ಬಂತು. ದಾಸರು ಹೇಳಿದರು, ನೋಡಪ್ಪ ಹೆದ್ದಾರಿ ಬಂತು, ಇನ್ನು ಇಲ್ಲಿಂದ ನಾವು ಹೊರಡ್ತೀವಿ ತುಮಕೂರಿಗೆ, ನೀನು ವಾಪಸ್ ಹೋಗ್ಬಿಡು ಅಂತ ಹೇಳಿದರು. ಆವಾಗ ಅವರ ಮಾತನ್ನು ಕೇಳಿ ಸುಬ್ಬರಾಯನಿಗೆ ಧಾರಾಕಾರವಾಗಿ ಕಣ್ಣೀರು ಇಳಿದುಬಿಡ್ತಂತೆ. ದುಃಖ
ತಾಳಲಾರದೆ ಧಾರಾಕಾರವಾಗಿ ಕಣ್ಣೀರು ಸುರಿಸಿದ್ರು ಅವರು. ಕಣ್ಣೀರು ಸುರಿಸುತ್ತಾ ಆ ದಾಸರ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಬಿಟ್ರು. ಹೇಗನ್ನ ಮಾಡಿ ನೀವು ನನಗೆ ಅಂಕಿತವನ್ನು ಕೊಡಲೇಬೇಕು, ನೀವು ನಾನು ದಾಸನಾಗಬೇಕು ಅಂದ್ಕೊಂಡಿದ್ದೀನಿ ಅಂಥೇಳಿ ಕಣ್ಣೀರು ಸುರಿಸೋ ಸತಿಗೆ ದಾಸರ ಮನ ಕರಗಿತು. ಕರಗಿ ಅವ್ರು ಹೇಳ್ತಾರೆ, ನೋಡಪ್ಪ ಇನ್ನೂ 3 ದಿವಸ ನಾವು ತುಮಕೂರಲ್ಲೇ ಇರ್ತೀವಿ. ಎಲ್ಲಿರ್ತೀವಿ ಅಂದರೆ ವ್ಯಾಸರಾಯ ಮಠದಲ್ಲಿ ಇರ್ತೀವಿ. ನೀನು ಅಲ್ಲಿಗೆ ಬಾ, ನಿನ್ನ ಮನ ಇಚ್ಛೆ ಏನಿದೆ ನೆರವೇರಿಸ್ತೀವಿ ಅಂತೇಳಿ ಅವಾಗ ಹೇಳಿದ್ರಂತ ಸುಬ್ಬರಾಯರಿಗೆ. ಸುಬ್ಬರಾಯರು ಬಂದರು, ವಾಪಸ್ ಬಂದರು. ಮಾರನೇ ದಿನವೇ ಬೆಳಗಂಜಾವನ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಹೊರಟು ಬಿಟ್ಟರು ತುಮಕೂರಿಗೆ. ಅವರು ತುಮಕೂರಿಗೆ ಹೋಗಿ ಅಲ್ಲಿ ಆ ಹರಿದಾಸರ ಬಿಡಾರ ಏನಿದೆ ಅಲ್ಲಿಗೆ ಹೋಗಿ ತಲುಪಿದ್ರು. ಅಲ್ಲಿಗೆ ಆ ಸಮಯದಲ್ಲಿ ದಾಸರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಕೊಡಬಾರ್ದು ಅಂಥೇಳಿ ಕೂತ್ಕೊಂಡಿದ್ದರು ದೂರ. ದೇವತಾರ್ಚನೆ ಎಲ್ಲ ಮುಗಿಸಿ ಅನಂತರ ದಾಸರು ನೋಡಿದರು, ಸುಬ್ಬರಾಯನ ನೋಡಿ ಕರೆದ್ರು ಬಾಯಲ್ಲಿ ಅಂಥೇಳಿ. ಹಸನ್ಮುಖರಾಗಿ ಕರೆದು ಆ ಪರಮ ಪವಿತ್ರವಾಗಿರ್ತಕ್ಕಂಥ ಅವರ ಹಸ್ತವನ್ನು ಅವರ ತಲೆಯ ಮೇಲೆ ಇಟ್ಟು ತಮ್ಮ ಬಿಂಬಮೂರ್ತಿ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಭಿನ್ನವಿಸಿಕೊಂಡ್ರಂತ. ಏನಂತ ಭಿನ್ನವಿಸಿಕೊಂಡು ಅಂತಂದರೆ, ತಂದೆ ಮುದ್ದು ಮೋಹನ ವಿಠಲ ಸಲಹಬೇಕಿವನ, ಕಂದು ಗೊರಳಿನ ಪ್ರಿಯನೇ ಅಭಿನಂದಿಸುವ ಸತತ, ಕಾಮಕ್ರೋಧ ಮದ ಮತ್ಸರಗಳ ಕಡೆದು ನಾಮೋಚ್ಚಾರಣೆ ಎಂಬ ವಜ್ರ ಕವಚವನ್ನು ತೊಡಿಸಿ, ತಾಮರಸ ವಂದಿಸಿರಿ ಮುದ್ದು ಮೋಹನ ವಿಠಲ, ಕಾಮಿತಾರ್ಥವ ಕೊಡೋ ಹೃತ್ಪದ್ಮ ಒಳಗೆ ಹೊಳೆತು ಅಂಥೇಳಿ. ಸ್ವಾಮಿ, ಇವನು ಬಂದಿದ್ದಾನ, ಇವನನ್ನು ನೀನು ಕರುಣೆ ಮಾಡು ಅಂಥೇಳಿ ಆ ಬಿಂಬಮೂರ್ತಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುದ್ದು ಮೋಹನ ದಾಸರ ಮುದ್ದು ಶಿಷ್ಯರಾಗಿ ಸುಬ್ಬರಾಯರಿಗೆ ತಂದೆ ಮುದ್ದು ಮೋಹನ ವಿಠಲ ಅಂಥೇಳಿ ಅಂಕಿತವನ್ನು ಕೊಟ್ಟರು. ಅವತ್ತಿನ ದಿವಸ ಅವರು ಅಂಕಿತವನ್ನು ಪಡೆದವರು ಅವತ್ತಿನಿಂದ ಹರಿದಾಸರು ಆದರು. ಈ ರೀತಿಯಾಗಿ ಶ್ರೀ ವರವಿಠಲ ದಾಸರ ಕರಕಮಲ ಸಂಜೀತರಾಗಿರ್ತಕ್ಕಂಥ ಮುದ್ದು ಮೋಹನ ದಾಸವರೇಣ್ಯರ ಶಿಷ್ಯತ್ವವನ್ನು ಸ್ವೀಕರಿಸಿ ವಿಜಯದಾಸರ ಪಾವನ ಪೀಳಿಗೆಯಲ್ಲಿ ವಿರಾಜಮಾನವಾಗಿದ್ದರು ಅಂತೇಳಿ ತಂದೆ ಮುದ್ದು ಮೋಹನ ದಾಸರು ಅಂತೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ದಾಸರು ಗುರುಗಳ ಅನುಗ್ರಹವನ್ನು ಪಡೆದು ಅಂಕಿತೋಪದೇಶವನ್ನು ತಗೊಂಡ ಮೇಲೆ ಅದನ್ನು ಸಿದ್ಧಿ ಮಾಡಿಕಬೇಕು. ಪಡೆದ ಅಂಕಿತೋಪದೇಶವನ್ನು ಸಿದ್ಧಿ ಪಡೆಯಬೇಕು ನಾನು ಅಂಥೇಳಿ ಸಂಕಲ್ಪ ಮಾಡಿಕೊಂಡಿದ್ದು. ಇದರಿಂದ ನಾನು ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಸುಮ್ಮನೆ ಅಂಕಿತವನ್ನು ಪಡೆದರೆ ಉಪಯೋಗ ಇಲ್ಲ. ಇದರಿಂದ ನಾನು ಜ್ಞಾನವನ್ನು ಪಡೆಯಬೇಕು ಅಂತೇಳಿ ಅವರು ಸಂಕಲ್ಪವನ್ನು ಮಾಡಿ ಅವರು ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡುತ್ತಾ ಮೌನವ್ರತವನ್ನು ಅವಲಂಬಿಸಿ ತಂದೆ ಮುದ್ದು ಮೋಹನ ದಾಸರು ಇವರು ನರಸೀಪುರದ ಸುತ್ತಮುತ್ತಲಿನ ಗುಡ್ಡಗಾಡುಗಳ ಗುಹೆಗಳಲ್ಲಿ ತಪಸ್ಸು ಮಾಡಿದ್ರಂಥವ್ರು. ಹೀಗೆ ತಪಸ್ಸನ್ನು ಆಚರಣೆ ಮಾಡ್ಕೊಂತ ರಾಮದೇವರ ಬೆಟ್ಟ ಅಂತೇಳಿ ಒಂದಿದೆ ಅಲ್ಲೇ ಸಮೀಪದಲ್ಲಿ. ಆ ರಾಮದೇವರ ಬೆಟ್ಟದಲ್ಲಿ ರಾಮ ಗುಹೆಯಲ್ಲಿ ವಾಸ ಮಾಡಿ ಮಂತ್ರಸಿದ್ಧಿಯನ್ನು ಪಡೆದರವರು. ಮಂತ್ರಸಿದ್ಧಿಯನ್ನು ಪಡೆದ ಅನಂತರ ಅವರು ಆ ತಪಸ್ಸಿದ್ಧಿಯನ್ನು ಪಡೆದ ನಂತರ ತಂದೆ ಮುದ್ದು ಮೋಹನ ದಾಸರು ನರಸೀಪುರಕ್ಕೆ ತಮ್ಮ ಮನೆಗೆ ಪುನಃ ಬಂದರು. ಅಲ್ಲಿಗೆ ಇಷ್ಟೆಲ್ಲ ಕಾಲ ಕಳೆಯೋಷ್ಟೊತ್ತಿಗೆ ತಂದೆ ತಾಯಿಗಳು ವೃದ್ಧಾಪ್ಯ ಪಾಪ ಮುದುಕರಾಗಿದ್ದರವರು. ಹಾಗಾಗಿ ಅನತಿ ಕಾಲದಲ್ಲೇ ವೃದ್ಧಾಪ್ಯ ಅಂಚಿನಲ್ಲಿದ್ದ ಈ ತಂದೆ ತಾಯಿಗಳು ಹರಿಸ್ಮರಣೆ ಮಾಡುತ್ತಾ ಪರಂಧಾಮವನ್ನು ಸೇರಿದರು ಅಂತ ತಿಳಿಸ್ಕೊಡ್ತಾರೆ. ಇದೊಂದು ರೀತಿ ದಾಸರಿಗೆ ದುಃಖವನ್ನು ತಂದು ಕೊಡ್ತಕ್ಕಂಥ ವಿಷಯ. ಸಂಸಾರದ ಸಂಪೂರ್ಣ ಭಾರ ದಾಸರ ಮೇಲೆ ಬಿತ್ತಿವಾಗ. ಇಷ್ಟು ದಿನ ತಂದೆ ತಾಯಿಗಳು ನೋಡ್ಕೊಂಡು ಹೋಗ್ತಾಯಿದ್ರು.
ಇವಾಗ ಸಂಪೂರ್ಣ ಭಾರ, ಸಂಸಾರದ ಭಾರ ಅವರ ಮೇಲೆ ಬಿತ್ತು. ಆಗ ತಂದೆ ಏನು ಮಾಡಿಟ್ಟಿದ್ದ ಆಸ್ತಿ, ಆ ಆಸ್ತಿಯನ್ನು ಮೂಲಧನವಾಗಿ ಇಟ್ಟುಕೊಂಡು ಅವರು ನರಸೀಪುರದಲ್ಲೇ ಮತ್ತು ಸ್ವಂತ ವ್ಯಾಪಾರ ಶುರು ಮಾಡಿದರು. ಜೀವನೋಪಾಯಕ್ಕಾಗಿ ಸ್ವಂತ ವ್ಯಾಪಾರವನ್ನು ಮಾಡಿದರು ಅವರು. ಆದರೆ ಅದು ದುರದೃಷ್ಟವಶಾತ್ತು ಎಲ್ಲ ವ್ಯಾಪಾರ ಸ್ಥಗಿತಗೊಂಡಿತು. ನಷ್ಟವಾಯಿತು ದಾಸರಿಗೆ. ಉಳಿದ ಹಣವನ್ನು ತಗೊಂಡು ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಅಡಿಕೆ ವ್ಯಾಪಾರ, ದಿನಸಿ ವ್ಯಾಪಾರ ಅಂತೇಳಿ ಒಂದರ ಮೇಲೆ ಒಂದು ಮಾಡಿಕೆಂತ ಇದ್ದದ್ದನ್ನು ಕೂಡ ಎಲ್ಲ ಪೂರ್ತಿ ಕಳ್ಕೊಂಡು ರಿಕ್ತ ಹಸ್ತರಾಗಿ ನಿಂತ್ಕೊಂಡ್ರು. ಹೀಗೆ ಎಲ್ಲ ಕಳ್ಕೊಂಡಾದಮೇಲೆ ಮತ್ತೂ ಬೇಜಾರಾಗಿ ವಾಪಸ್ಸು ಸ್ವಗ್ರಾಮಕ್ಕೆ ಬಂದರು ಅವರು. ಬೆಂಗಳೂರಿನಿಂದ ಸ್ವಗ್ರಾಮಕ್ಕೆ ಬಂದು ಒಂದು ಗಟ್ಟಿ ತೀರ್ಮಾನವನ್ನು ಮಾಡಿಕೊಂಡ್ರು. ಏನು ತೀರ್ಮಾನ ಮಾಡಿದರು ಅಂತಂದರೆ, ಇನ್ನು ಯಾವ ವ್ಯಾಪಾರಕ್ಕೂ ನಾನು ಕೈ ಹಾಕುವುದಿಲ್ಲ. ಯಾಕಂದ್ರೆ ನನಗೆ ಹಚ್ಚಿ ಬಂದಿಲ್ಲ, ನನಗೆ ಅನುಭವ ಇಲ್ಲ ಅಂಥೇಳಿ ಸುಮ್ಮನೆ ವ್ಯಾಪಾರ ಮಾಡ್ತೀನಿ ಅಂದ್ರೆ ಹೋದರೆ ಅದು ಉಪಯೋಗ ಇಲ್ಲ. ಅದಕ್ಕೆಲ್ಲ ಅನುಭವ ಬೇಕು. ಇದರಿಂದಾಗಿ ಇನ್ನು ಮೇಲೆ ನಾನು ವ್ಯಾಪಾರ ಮಾಡುವುದಿಲ್ಲ ಅಂತೇಳಿ ಯೋಚನೆ ಮಾಡಿದರು ಅವರು, ನಿಶ್ಚಯ ಮಾಡಿದರು. ಭಗವಂತನ ಉದ್ದೇಶ, ದಾಸರ ಅವರು ಜನ್ಮ ಏನು ತಾಳಿದ್ರಲ್ಲ ಅದರ ಉದ್ದೇಶನೇ ಬೇರೆ. ಭಗವಂತ ಇಟ್ಟಿರೋ ಉದ್ದೇಶನೇ ಬೇರೆ. ಅವ್ರನ್ನ ಯಾಕೆ ಅವತಾರ ಮಾಡಿಸಿದರು ಅಂಥೇಳಿ. ಹೀಗೆ ನಾನು ಸಾಮಾನ್ಯ ಜನರಂತೆ ಜೀವನ ಮಾಡ್ತೀನಿ ಅಂತೇಳಂದು ಭಗವಂತನ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗ್ಲಿಕ್ಕೆ ಹೋದರೆ ಭಗವಂತ ತನ್ನವರು ಅಂತೇಳಿ ಯಾವಾಗ ತಾನು ಅಂದ್ಕೊಂಡು ಅವ್ರನ್ನ ಬೇರೆ ಹಾದಿಗೆ ಬಿಡೋದಿಲ್ಲ. ಎಲ್ಲದನ್ನ ಕಸ್ಕೊಂಡು ತನ್ನ ದಾರಿಯಲ್ಲಿ ನಿಂದಿರಿಸ್ತಾನಂತ. ಹೀಗೆ ಭಗವಂತನೇ ಹೇಳಿದ್ದಾನ. ಯಾಕಂದರೆ ಬ್ರಹ್ಮದೇವರು ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ಕೇಳಿರ್ತಾರೆ, ಇಷ್ಟೆಲ್ಲ ಕಾಟ ಕೊಟ್ಟೆ ಆಯ್ತಪ್ಪ, ಮತ್ತು ಇನ್ನು ಯಾಕೆ ನೀನು ಚಕ್ರವರ್ತಿ ಕೊಡ್ತಿದ್ದಿ ಕಾಟ ಅಂತಂದರೆ, ನಿನ್ನ ಅನುಗ್ರಹವನ್ನು ಕೊಡು ಅಂತಂದಾಗ ಹೇಳ್ತಾನೆ, ನೋಡು ನನ್ನ ಭಕ್ತರು ಅಂತೇಳಿ ಅನಿಸ್ಕೋಬೇಕು ಅಂತೇಳಂದರೆ ನಾನು ಮೊದಲು ಮಾಡುವುದು ಏನು ಅಂತಂದರೆ ಅವರಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ನಾನು ತಗೊಂಡು ಬಿಡ್ತೀನಿ. ಅವರ ಕೈಯಲ್ಲಿ ಸಂಪತ್ತು ಇರುಗುಡಿಸೋದಿಲ್ಲ. ಆವಾಗ ಅವರು ಯಾವ ಮನಸ್ಸೂ ಚಂಚಲವಾಗದಲೇ ದೃಢಭಕ್ತಿಯಿಂದ ನನ್ನವರಾಗಿ ಬರ್ತಾರೆ ಅವರಾಗ ಅಂಥೇಳಿ ಅಲ್ಲೇ ಹೇಳಿದ್ದಾನಾತ. ಹಾಗೆ ಈ ದಾಸರಾಯರ ಒಂದು ಜನ್ಮ ಏನಿದೆಯಲ್ಲ ಇದ್ರ ಉದ್ದೇಶನೇ ಬೇರೆ. ಇಲ್ಲಿ ಬಂದಿರತಕ್ಕಂಥವ್ರು ಇವರು ಶೇಷಾಂಶರು ಇವರು. ಹಾಗಾಗಿ ನಾನು ಲೌಕಿಕವಾಗಿ ನಾನು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತಂದರೆ ಭಗವಂತ ಬಿಡ್ತಾನ? ಬಿಡೋದಿಲ್ಲ. ಎಲ್ಲ ಕಸಗಂಡ ನಷ್ಟ ಮಾಡಿ ಇಷ್ಟು ಕ್ಲಿಷ್ಟ ಪರಿಸ್ಥಿತಿಗಳು ಸಂದರ್ಭಗಳು ಬಂದಿದ್ದರೂ ಸಹಿತಾಗಿ ಕಷ್ಟಪಟ್ಟು ದಾಸರು ತನ್ನ ಎರಡೂ ಹೆಣ್ಣು ಮಕ್ಕಳಿಗೆ, ಯಾರು ಗುಂಡಮ್ಮ ಮತ್ತು ಸುಬ್ಬಮ್ಮ ಅಂತೇಳಿ ಇಬ್ಬರು ಹೆಣ್ಣುಮಕ್ಕಳು, ಈ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿದರು ಅವರು. ಅನಂತರ ದಾಸರು ಎಷ್ಟೇ ಬಡತನವಿದ್ದರೂ ಸಹಿತಾಗಿ ಅವರು ದುಃಖ ಪಡೆದಳೆ, ಸಂತಾಪ ಪಡೆದಳೆ, ಸಂತೃಪ್ತವಾಗಿ ಭಗವಂತ ಇವತ್ತೇನು ನನಗೆ ಕೊಟ್ಟಿದ್ದ, ನನಗೆ ಅಷ್ಟು ಸಾಕು, ನನಗೆ ಅದಿಲ್ಲ ಇದಿಲ್ಲ ಅಂತೆಂಬ ದುಃಖ ಯಾವುದೂ ಹಚ್ಕೊಳ್ಳಿಲ್ಲ ಅವತ್ತಲಿಂದ ಅವರು. ಇವತ್ತೇನು ಕೊಡ್ತಾನ ಇದು ಶಾಶ್ವತ ನನಗೆ ಅಂಥೇಳಿ ತಿಳ್ಕೊಂಡು ದುಃಖ ಪಡೆದಲೆ ಅವರು ಜೀವನ ಮಾಡಿದರು. ದಾಸ ವ್ಯಾಸ ಸಾಹಿತ್ಯದ ನಿರಂತರ ಅಧ್ಯಯನ ಮಾಡ್ತಾ ಬಂದರು ಅವರು. ಈ ಆಧ್ಯಾತ್ಮಿಕ ದಾರಿಯಲ್ಲಿ ಬಿದ್ದ ಮೇಲೆ ಅಷ್ಟೇ ಅದು. ಹೀಗೆ ಅವರು ನಿರಂತರ ಅಧ್ಯಯನ ಮಾಡ್ತಾಯಿದ್ದರು. ಒಂದು ಸಲ ದೇವರಾಯ ದುರ್ಗ ಶಾನಭಾಗ, ಈತ ಸೀತಾರಾಮಯ್ಯನವರ ಅಂಥೇಳಿ ಅವರು, ಅವನ ಪುತ್ರ ಒಬ್ಬನಿದ್ದ. ಅವನು ಮಧ್ವ ನರಸಿಂಹ ಅಂಥೇಳಿ ಅವನ ಹೆಸರು. ಅವನು ತನ್ನ ಸ್ವಯಂ ಪ್ರೇರಣೆಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿ ಇದ್ದಕ್ಕಂಥ ಆ ಜಮೀನನ್ನು, ಸ್ವಂತ ಭೂಮಿಯನ್ನು ದಾಸರಿಗೆ ದಾನ ಮಾಡಿದ.
ದಾಸರು ಅದರನ್ನು ಆ ಜಾಗದಲ್ಲಿ ತಂದೆ ಮುದ್ದು ಮೋಹನ ದಾಸರು ಬಂದ್ಬಿಟ್ಟು ಅವ್ರು ಏನು ಮಾಡಿದರು ಅಂದರೆ ದೇವರಾಯನ ದುರ್ಗರ ದಾಸಕೂಟ ಸಭಾ ಅಂಥೇಳಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದರಲ್ಲಿ. ಹಾಗಾಗಿ ಆ ದಾಸರ ಕೂಟವನ್ನು ಬೆಳೆಸಬೇಕು, ದಾಸ ಸಂತತಿಯನ್ನು ಬೆಳೆಸಬೇಕೆಂಬ ಉದ್ದೇಶ ಅವರಲ್ಲಿ ಇತ್ತ ಕಡೆಯಿಂದ ಅದರಂತೆ ಅವರ ಭವನವನ್ನು ನಿರ್ಮಾಣ ಮಾಡಿದರಲ್ಲಿ. ಹಲವಾರು ಜನರಿಗೆ ಭವರೋಗ ವೈದ್ಯನಾಗಿ ನಿಂತುಕೊಂಡು ಅವರಿಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ಆಧ್ಯಾತ್ಮಿಕವಾಗಿ ಅವರಿಗೆ ವಾಸಿ ಮಾಡ್ತಾ ಬಂದ್ರಂತ. ಆಧ್ಯಾತ್ಮಿಕವಾಗಿ ಅಂತಂದರೆ ಭಗವಂತನ ಧ್ಯಾನ ಮಾಡ್ತಾ ಇದ್ರ ಮಾಡ್ಕೊಂತ ಆಗ ಅಷ್ಟೇ, ಔಷಧಿ ಕೊಟ್ಟು ಅಂತೆಂಬುದು ಏನಿಲ್ಲ ಅಲ್ಲಿ. ಹೀಗೆ ಅವರು ಚಿಕಿತ್ಸೆ ಮಾಡಿದರು ಎಲ್ಲ ಜನಗಳಿಗೆ. ಆಗಿನ ಕಾಲದ ಸರ್ಕಾರ, ಕರ್ನಾಟಕ ಗೌರ್ಮೆಂಟ್ ಏನಿತ್ತು ಸರ್ಕಾರ, ದಾಸರಿಗೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಖೈದಿಗಳಿಗೆ ಧರ್ಮೋಪದೇಶವನ್ನು ಮಾಡಿರಿ, ನೀವು ಧರ್ಮ ಮಾರ್ಗವ ಚಿಂತನೆಯನ್ನು ಅವರಿಗೆ ತಿಳಿಸಿಕೊಡಿ ಅಂಥೇಳಿ ಅವರಿಗೆ ಹೇಳಿದ್ರಂತ, ರಿಕ್ವೆಸ್ಟ್ ಮಾಡಿಕೊಂಡ್ರಂಥವ್ರು. ಅದರ ಪರವಾಗಿ ದಾಸರು ಈ ಖೈದಿಗಳಿಗೆ ಧರ್ಮೋಪದೇಶವನ್ನು ಮಾಡಿ ಅನೇಕ ಮಂದಿ ಖೈದಿಗಳು ಪರಿವರ್ತನೆ ಹೊಂದಿದ್ರಂತ. ಅದರಿಂದ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ತಪ್ಪು ಕೆಲಸಗಳು ಮಾಡಿದ್ದೀವಿ, ನಾವು ಜನಗಳಿಂದ ಹಿಂಸೆ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ ಈ ರೀತಿಯಾಗಿ ಎಲ್ಲನೂ ಅವರ ಮನಸ್ಸುಗಳೆಲ್ಲ ಪರಿವರ್ತನವಾಗಿ ಅವರು ದಾಸರ ಉಪದೇಶದಿಂದ ಪಶ್ಚಾತ್ತಾಪಪಟ್ಟು ಪರಿಶುದ್ಧರಾಗಿ ಸತ್ಪ್ರಜೆಗಳಾಗಿ ಜೀವನ ಮಾಡಿದರು ಅಂತ ಹೇಳ್ತಾರೆ. ಇದು ದಾಸರು ಮಾಡಿರ್ತಕ್ಕಂಥ ಮಹತ್ಕಾರ್ಯ. ಮುಂದೆ ಜಗನ್ನಾಥ ದಾಸರು ವಿರಚಿತ ಈ ಹರಿಕಥಾಮೃತ ಸಾರ ಏನಿದೆಯಲ್ಲ, ಇದನ್ನು 32 ಸಂಧಿಗಳಿರ್ತಕ್ಕಂಥ ಪ್ರತಿಯೊಂದು ಪದ್ಯವನ್ನು ಕಂಠಸ್ಥ ಹಾಕಿದ್ರಂಥವ್ರು. ಆ ಪುಸ್ತಕವನ್ನು ಮುಚ್ಚಿಟ್ಟು ಅದನ್ನು ನೋಡದಲೇ ಸುಸ್ವರದಿಂದ ಹಾಡುತ್ತಾ ವ್ಯಾಖ್ಯಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾಡ್ತಾಯಿದ್ರು ಆ ರೀತಿ. ಹೀಗೆ ಒಂದು ಸಂದರ್ಭ ಬಂದತ್ನಾಗ ಆ ದಾಸರ ವಾಗ್ಝರಿಗೆ ಸಂತೋಷಪಟ್ಟು ಪುತ್ತಿಗೆ ಮಠದ ಶ್ರೀ ಸುಧೀಂದ್ರ ತೀರ್ಥ ಸ್ವಾಮಿಗಳು ಶ್ರೀಪಾದಂಗಳವರು ಕೃಷ್ಣನ ಸನ್ನಿಧಿಯಲ್ಲಿ ಅವರಿಗೆ ಪರಮಪ್ರಿಯ ಅಂಥೇಳಿ ಬಿರುದನ್ನು ಕೊಟ್ಟು ಗೌರವದಿಂದ ನೋಡಿದ್ರಂಥವ್ರು. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಪ್ರದ್ದುಟೂರು, ಈ ಪ್ರದ್ದುಟೂರು ಹೈವದನರಾಯರು ಅಂಥೇಳಿ ಒಬ್ಬ ವ್ಯಕ್ತಿ, ಅವರು ವೃತ್ತಿರೀತ್ಯ ವಕೀಲರು. ಇವರು ಯೌವನಾವಸ್ಥಾದಲ್ಲಿಯೇ ಪತ್ನಿಯನ್ನು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ಅವರಿಗೆ ಸಾಕಷ್ಟು ದುಡ್ಡಿತ್ತು ಅವರಲ್ಲಿ. ಪತ್ನಿಯನ್ನು ಯಾವಾಗ ಕಳ್ಕೊಂಡು ಬಿಟ್ಟ, ಆ ದುಡ್ಡಿನೆಲ್ಲ ಚೆಲ್ಲಾಪಿಲ್ಲವಾಗಿ ಹಣವನ್ನು ನಾಶ ಮಾಡ್ತಾ ಬಂದಿದ್ದರು ಅವರು. ಸದಾ ಭೋಗ ವಿಲಾಸಗಳಲ್ಲಿ ಮಗ್ನರಾಗಿರ್ತಕ್ಕಂಥ ವ್ಯಕ್ತಿ ಇವರು. ಒಂದು ದಾರಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ವಕೀಲರು, ತಮ್ಮ ಬಂಧು ಬಳಗದ ಮನೆಗೆ ಹೋಗಿದ್ದಾರೆ, ಅಲ್ಲಿ ಬಳಗದ ಮನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಈ ದಾಸರು ಅವ್ರ ಮನೆಗೆ ಬಂದಿದ್ದರಂತ. ಅವರನ್ನು ಕಾಣುವ ಒಂದು ಭಾಗ್ಯ ಅವರಿಗೆ ಆಯಿತು ವಕೀಲರಿಗೆ. ಆ ದಾಸರನ್ನು ನೋಡ್ತಾನೆ ಅವ್ರಿಗೇನೋ ಒಂದು ರೀತಿ ಮನಸ್ಸಿನಲ್ಲಿ ಭಾವನೆ ಬಂದು, ಏಕಾಂತ ದಾಸರು ಏಕಾಂತದಲ್ಲಿರಬೇಕಾದ್ರೆ ತನ್ನ ಒಂದು ದುಃಖವನ್ನು ಹೇಳಿಕೊಂಡು ತಾನೂ ದಾಸನಾಗಬೇಕು ಅಂಥೇಳಿ ಮನಸ್ಸು ಮಾಡಿದರು. ಒಂದು ತೀರ್ಮಾನಕ್ಕೆ ಬಂದಿದ್ದರು. ದಾಸರ ಅನಂತರ ಮನೆಗೆ ಬಂದು ತಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡು ಭಗವದ್ ಧ್ಯಾನ ಮಾಡ್ತಾ ಕೂತಾರವರು. ಈ ಸಂದರ್ಭದಲ್ಲಿ ಹೈವದನರಾಯರು ಇವರು ಏಕಾಂತದಲ್ಲಿರ್ತಕ್ಕಂಥ ಈ ದಾಸರನ್ನು ಕಾಣಬೇಕೆಂಬ ಉದ್ದೇಶದಿಂದ ಮನೆಯೊಳಗೆ ಪ್ರವೇಶ ಮಾಡಿದರು. ಅವರು ಒಂದು ಹೆಜ್ಜೆ ಇಟ್ಟರು. ಆದರೆ ಅವರು ಬಂದಿದ್ದು ಯಾವುದೂ ಸಹಿತಾಗಿ ದಾಸರಿಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅವರು ಇಹಲೋಕದಲ್ಲಿ ಇಲ್ಲ. ಅವರು
ಪರಮಾತ್ಮನ ಧ್ಯಾನದಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅವರು. ಆದರೆ ಈ ಹೈವದನರಾಯರು ಆ ಕೋಣೆಯಲ್ಲಿ ಯಾವಾಗ ಪ್ರವೇಶ ಮಾಡಿದರು, ಕಾಲಿಟ್ಟು ಅಲ್ಲಿರ್ತಕ್ಕಂಥ ದೃಶ್ಯವನ್ನು ನೋಡಿ ಹೆದರಿಕೊಂಡ್ರಂಥವ್ರು. ಅಂಥ ಭಯಂಕರವಾಗಿರ್ತಕ್ಕಂಥ ದೃಶ್ಯವನ್ನು ಕಂಡ್ರು ಅವರಲ್ಲಿ. ಏನು ಆ ದೃಶ್ಯ ಅಂದರೆ, ದಾಸರು ಕೂತಿರತಕ್ಕಂಥ ಸ್ಥಳದಲ್ಲಿ ಒಂದು ಘಟಸರ್ಪ ಕೂತಿತ್ತಂತೆ. ದಾಸರು ಕಾಣ್ತಾ ಇಲ್ಲ, ಅವ್ರ ಕಣ್ಣಿಗೆ ಘಟಸರ್ಪ ಕಾಣ್ತಾ ಇದೆ, ಭಯಂಕರವಾಗಿರತಕ್ಕಂಥ ಘಟಸರ್ಪ. ರಾಯರು ನೋಡಿದರು, ರೋಮಾಂಚವಾಯಿತು ಅವರಿಗೆ, ತತ್ತರಿಸಿ ಹೋದರು ಆ ದೃಶ್ಯ ನೋಡಿ ಅವರು. ಅದಾದಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಆ ಘಟಸರ್ಪ ಮಾಯ ಆಯಿತು, ದಾಸರು ಕಂಡ್ರು ಅವ್ರಿಗೆ. ಆಗ ದಾಸರು ಹಸನ್ಮುಖರಾಗಿ ಒಳಗೆ ಕರೆದ್ರು ಅವ್ರನ್ನ. ಹೀಗೆ ಆ ರಾಯರಿಗೆ ತಮ್ಮ ಸ್ವರೂಪವನ್ನು ತೋರಿಸಿಕೊಟ್ರಂಥ ದಾಸರು, ಶೇಷಾಂಶ ಸಂಭೂತರು ಅಂತೇಳಿ ಅದಕ್ಕಾಗಿ. ಯಾಕಂದರೆ ಘಾಟಿ ಸುಬ್ರಹ್ಮಣ್ಯನ ಒಂದು ಅನುಗ್ರಹದಿಂದ ಜನ್ಮ ತಾಳಿದವರು ಇವರು. ಈ ಒಂದು ಘಟನೆ ಏನು ನಡೀತು, ಇದು ಹೈವದನರಾಯರ ಮೇಲೆ ಪ್ರಭಾವ ಬೀರಿತದು. ಎಂಥ ಪ್ರಭಾವ! ಹೈವದನರಾಯರು ಕೂಡಲೇ ಹೋಗಿ ಆ ದಾಸರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಂತ. ನಮಸ್ಕಾರವನ್ನು ಮಾಡಿ ತಮ್ಮ ತಪ್ಪುಗಳನ್ನೆಲ್ಲ ಕ್ಷಮೆ ಮಾಡಿ, ನೀವು ದಯಮಾಡಿ ನನಗೆ ಅನುಗ್ರಹ ಮಾಡಬೇಕು, ಅಂಕಿತವನ್ನು ಕೊಡಬೇಕು ಅಂಥೇಳಿ, ನಾನು ಹರಿದಾಸನಾಗಬೇಕು ಅನ್ಕೊತಾ ಇದ್ದೀನಿ ಅಂಥೇಳಿ ಪ್ರಾರ್ಥನೆ ಮಾಡಿದರು. ಆಗ ತಂದೆ ಮುದ್ದು ಮೋಹನದಾಸರು ಆ ರಾಯರಲ್ಲಿದ್ದ ಚೇತನವನ್ನು ಗುರುತಿಸಿ ಅವರು ಏನು ಮಾಡಿದ್ರು ಅಂದರೆ, ಅವರಿಗೆ ಸೀತಾಪತಿ ರಾಮ ವಿಠಲ ಅಂಥೇಳಿ ಅಂಕಿತವನ್ನು ಕೊಟ್ಟರು. ಅವರಿಗೆ ಉಪದೇಶವನ್ನು ಮಾಡಿದರು. ಅಂದಿನಿಂದ ಹೈವದನರಾಯರು ಈ ದಾಸರಾಯರ ಪಟ್ಟ ಶಿಷ್ಯರಾಗಿ ಮುಂದೆ ಅನೇಕ ಸುಜೀವಿಗಳಿಗೆ ಸಹಿತಾಗಿ ಇವರೂ ಅಂಕಿತವನ್ನು ಕೊಟ್ಟು ಈ ದಾಸರ ಪೀಳಿಗೆಯನ್ನು ಅಭಿವೃದ್ಧಿ ಮಾಡಿದ್ರಂತ ಅವರು ಕೂಡ. ಹೀಗೆ ಮುದ್ದು ಮೋಹನದಾಸರು, ತಂದೆ ಮುದ್ದು ಮೋಹನದಾಸರು ಏನಿದ್ದಾರೆ, ಇವರು ಬ್ರಾಹ್ಮಣರಿಗೆ ಒಂದೇ ಉಪದೇಶ ಮಾಡಿಲ್ಲ, ಇವರು ಇತರ ಜಾತಿಯವರಿಗೂ ಕೂಡ ಅಂಕಿತವನ್ನು ಕೊಟ್ಟು ಉದ್ಧಾರ ಮಾಡಿದ್ದಾರಾ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಥವರು ಯಾರು ಇದ್ದಾರಾ ಅಂತೇಳಿದರೆ, ಸಾಲೇರ ರಾಮಣ್ಣ ಅಂಥೇಳಿ ಈ ನೇಯ್ಗೆಯವನವನು, ಮತ್ತು ಇನ್ನೊಬ್ಬರು ಬಂದ್ಬಿಟ್ಟು ಯಾರಿಂದ ಕುರುಬರ ಭರಮಣ್ಣ ಅಂಥೇಳಿ ಇವು ಕೂರ್ಬರವನು. ಇವರಿಬ್ಬರಿಗೂ ಅಂದರೆ ಹರಿಭಕ್ತರಿಗೆ ಯಾವುದೇ ಜಾತಿ ಮತಗಳ ಕಟ್ಟುಪಾಡು ಇಲ್ಲ ಅಂಥೇಳಿ ಉದಾರವಾದಿಗಳಾದ ಈ ದಾಸರು ಅವರಿಗೆ ಕೂಡ ಅವರಲ್ಲಿರ್ತಕ್ಕಂಥ ಸಚೇತನರನ್ನು ಗುರುತಿಸಿಕೊಂಡು ಅವರು ಸಾಲೇರ ರಾಮಣ್ಣನಿಗೆ ಹನುಮೇಶ ರಾಮ ವಿಠಲ ಅಂಥೇಳಿ, ಭರಮಣ್ಣನಿಗೆ ಹನುಮನೊಡೆಯ ವಿಠಲ ಅಂಥೇಳಿ ಅಂಕಿತವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಿದ್ದಾರಾ ಅಂತ ತಿಳಿಸಿಕೊಡ್ತಿದ್ದಾರೆ. ಮುಂದೆ ಇವರಿಗೆ 4 ಜನ ಮಕ್ಕಳು, ಅನೇಕ ಮೊಮ್ಮಕ್ಕಳು, ಅಸಂಖ್ಯಾತ ಅಭಿಮಾನಿಗಳು, 1165 ಮಂದಿ ಶಿಷ್ಯರನ್ನು ಪಡೆದಿದ್ದರು ಇವರು. ಇಂಥ ಮಹಾನುಭಾವರು 75 ವರ್ಷಗಳ ತುಂಬು ಬಾಳವನ್ನು ನಡೆಸಿದ್ದ ಈ ದಾಸರು ಕೀರ್ತಿಸಕ 16/4/1940 ವಿಕ್ರಮ ಸಂವತ್ಸರ ಚೈತ್ರ ಶುದ್ಧ ನವಮಿ ಮಂಗಳವಾರದಂದು ತಾನು ಬೀರಿದ ಮಂಗಳದ ಆ ಮುಂಬೆಳಕನ್ನು ಮುಂದಿನ ಪೀಳಿಗೆಗಳಿಗೆ ಉಳಿಸಿ ಕಣ್ಮರೆಯಾದರು ಅಂತ ತಿಳಿಸಿಕೊಡ್ತಾ, ಇಂಥ ಮಹನೀಯರ ಚರಿತ್ರೆಯನ್ನು ಪಠಿಸಿದ ಮತ್ತು ಶ್ರವಣ ಮಾಡಿದ ಎಲ್ಲರಿಗೂ ತಂದೆ ಮುದ್ದು ಮೋಹನದಾಸರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ತಂದೆ ಮುದ್ದು ಮೋಹನ ವಿಠಲ ಭಿನ್ನ ಶ್ರೀಭೂ ಸಮೇತ ಶ್ರೀನಿವಾಸ ಪರಮಾತ್ಮನು ಎಲ್ಲರಿಗೂ ಆಯುಷ್ಯು, ಆರೋಗ್ಯ ಹಾಗೂ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನು ಪರಮಾತ್ಮ ಶ್ರೀಭೂ ಸಮೇತ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.